ಬನ್ನಿ ಇವತ್ತಿನ ಈ ವಿವರಣೆಯನ್ನ ಶುರು ಮಾಡೋಣ. ಕೆಲಸದ ಸ್ಥಳದಲ್ಲಿ ನಡೆಯುವ ರಾಜಕೀಯ, ನಮ್ಮ ಘನತೆ ಮತ್ತೆ ಶೋಷಣೆಯ ವಿರುದ್ಧ ಹೇಗೆ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದರ ಬಗ್ಗೆ ಒಂದು ಅದ್ಭುತವಾದ ನೈಜ ಕಥೆಯನ್ನ ನಾವಿಂದು ನೋಡಲಿದ್ದೇವೆ. ಇದು ನಮ್ಮ ಸಮಾಜದಲ್ಲಿ ದಿನನಿತ್ಯ ನಡೆಯುವ ಒಂದು ವಾಸ್ತವ. ಇಲ್ಲಿ ಸೀತಾ ಅನ್ನೋ ಒಬ್ಬ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಹೋರಾಟದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಒಬ್ಬ ವ್ಯಕ್ತಿ ತನ್ನ ಆತ್ಮಗೌರವ ಉಳಿಸ್ಕೊಳ್ಳೋದಕ್ಕೆ ಎಂತಹ ಕಠಿಣ ನಿರ್ಧಾರ ಬೇಕಾದರೂ ತಗೋಬಹುದು ಅನ್ನೋದನ್ನ ಈ ಕತೆ ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಹಾಗಾದ್ರೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಶೋಷಣೆ ಮಾಡಿದಾಗ ಏನಾಗುತ್ತೆ? ನಾವೆಲ್ಲರೂ ಕೇಳಿಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಇದು. ಕೆಲಸದ ಜಾಗದಲ್ಲಿ ಯಾವುದೇ ಬೆಂಬಲ ಇಲ್ಲದ ಕಾರ್ಮಿಕರನ್ನ ಮೇಲಧಿಕಾರಿಗಳು ಹೇಗೆ ನೋಡ್ತಾರೆ ಅನ್ನೋದರ ಹಿಂದಿನ ತಿಕ್ಕಾಟವನ್ನ ಇದು ಬಿಚ್ಚಿಡುತ್ತೆ. ಒಂದು ಕಡೆ ಕಷ್ಟಪಟ್ಟು ದುಡಿಯೋ ಅಮಾಯಕರು, ಇನ್ನೊಂದು ಕಡೆ ಅವರ ಅಸಹಾಯಕತೆಯನ್ನೇ ಬಂಡವಾಳ ಮಾಡ್ಕೊಳ್ಳೋಕೆ ಕಾಯ್ತಿರುವ ಕೆಲವು ಅಧಿಕಾರಿಗಳು. ಇವರ ಮಧ್ಯೆ ಸಂಘರ್ಷ ಆದಾಗ ಏನಾಗತ್ತೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ ಅಲ್ವಾ? ಸೀತೆಯ ದಿನನಿತ್ಯದ ಹೋರಾಟ ಹಾಗೂ ಒಬ್ಬ ಶ್ರಮಜೀವಿಯ ಸಾಮಾನ್ಯ ಜಗತ್ತು ಹೇಗಿರುತ್ತೆ ಅಂತ ಈಗ ನೋಡೋಣ. ನೋಡಿ, ಸೀತಾ ಬಂದು ತುಂಬಾ ಕಷ್ಟದ ಕೌಟುಂಬಿಕ ಹಿನ್ನೆಲೆಯಿಂದ ಬಂದ ಒಬ್ಬ ಸರಳ ಹುಡುಗಿ. ಅವಳು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ತನ್ನ ಸಂಸಾರವನ್ನು ಸಾಗಿಸೋಕೆ ಪ್ರತಿದಿನ ಓವರ್ ಟೈಮ್ ಕೆಲಸ ಮಾಡ್ತಾಳೆ. ಅಂದರೆ ಅವಳಿಗೆ ಬೇರೆ ಯಾವ ದೊಡ್ಡ ಕನಸುಗಳಿಲ್ಲ, ಕೇವಲ ತನ್ನ ಮನೆಯವರ ಹೊಟ್ಟೆ ತುಂಬಿಸಬೇಕು ಅನ್ನೋದು ಒಂದೇ ಗುರಿ. ಇಂಥ ಪ್ರಾಮಾಣಿಕವಾಗಿ ಕಷ್ಟಪಡೋ ಹೆಣ್ಣುಮಕ್ಕಳು ಈ ವ್ಯವಸ್ಥೆಯಲ್ಲಿ ಹೇಗೆ ಸುಲಭವಾಗಿ ಶೋಷಣೆಗೆ ಗುರಿಯಾಗ್ತಾರೆ ಅನ್ನೋ ಕಟು ವಾಸ್ತವವನ್ನು ಇದು ನಮಗೆ ತೋರಿಸುತ್ತೆ. ಇಲ್ಲಿಂದ ಕತೆ ಸ್ವಲ್ಪ ಗಂಭೀರವಾಗುತ್ತೆ. ಅದೇ ಮ್ಯಾನೇಜರ್ನ ಕರಾಳ ಪ್ರಸ್ತಾಪ ಮತ್ತು ಶೋಷಣೆಯ ಸಂಚು. ಆ ಮ್ಯಾನೇಜರ್ ರಾಘವನ ಅಸಲಿ ಉದ್ದೇಶ ಏನಾಗಿತ್ತು ಗೊತ್ತಾ? ಅವನು ನೇರವಾಗಿ ನೀನು ನನ್ನ ಮಾತು ಕೇಳಿದ್ರೆ ನಿನ್ನ ಜೀವನ ಸೆಟ್ ಮಾಡ್ತೀನಿ ಅಂತಾನೆ. ಮೂಲಕತೆಯ ಪ್ರಕಾರ ನೋಡಿದ್ರೆ ಇದು ಖಂಡಿತ ಪ್ರೀತಿಯಲ್ಲ, ಬದಲಾಗಿ ಕೆರಿಯರ್ ಅವಕಾಶದ ಮುಖವಾಡ ಹಾಕ್ಕೊಂಡಿರೋ ಒಂದು ಸಂಪೂರ್ಣ ಸ್ವಾರ್ಥ. ಒಬ್ಬ ಅಸಹಾಯಕ ಹೆಣ್ಣಿನ ಪರಿಸ್ಥಿತಿಯನ್ನು ಬಳಸ್ಕೊಂಡು ಅವಳನ್ನ ತನ್ನ ಕಂಟ್ರೋಲ್ಗೆ ತಗೊಳ್ಳೋ ಒಂದು ವ್ಯವಸ್ಥಿತವಾದ ಶೋಷಣೆಯ ತಂತ್ರ ಇದು. ಆಫೀಸ್ನಲ್ಲಿ ಇಂಥ ಆಫರ್ಗಳು ಹೇಗೆ ಸೈಲೆಂಟಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಪಕ್ಕಾ ಉದಾಹರಣೆ. ಇಂಥ ಮಾತು ಕೇಳಿದಾಗ ಯಾರಿಗಾಗ್ಲಿ ಶಾಕ್ ಆಗತ್ತೆ ಅಲ್ವಾ? ಸೀತೆಯ ಮೊದಲ ಪ್ರತಿಕ್ರಿಯೆ ಕೂಡ ಕೇವಲ ಮೌನವಾಗಿತ್ತು. ಹೊರಗಡೆ ಮೌನದ ಕಣ್ಣೀರಿತ್ತು, ಆದರೆ ಅವಳ ಮನಸ್ಸಿನೊಳಗೆ ಒಂದು ಗುಪ್ತ ಯೋಜನೆ ಆಗಲೇ ಶುರುವಾಗಿತ್ತು. ಅವಳ ಈ ಮೌನ ಸೋಲಲ್ಲ, ಬದಲಾಗಿ ಅದೊಂದು ಮುಂದಿನ ದೊಡ್ಡ ತಿರುವಿನ ಮುನ್ಸೂಚನೆ. ತಕ್ಷಣಕ್ಕೆ ರಿಯಾಕ್ಟ್ ಮಾಡದೆ ಈ ಪರಿಸ್ಥಿತಿಯನ್ನ ಹೇಗೆ ಎದುರಿಸಬೇಕು ಅಂತಾಕೆ ಯೋಚನೆ ಮಾಡ್ತಿದ್ದ ರೀತಿ ನಿಜಕ್ಕೂ ಈ ಕಥೆಯ ಕ್ಯೂರಿಯಾಸಿಟಿಯನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ಈಗ ನಾವು ಕಥೆಯ ಕ್ಲೈಮ್ಯಾಕ್ಸ್ ಕಡೆ ಬರೋಣ. ಸೀತೆಯ ಆ ಧೈರ್ಯದ ಹೆಜ್ಜೆ ಮತ್ತು ಸತ್ಯದ ಬಹಿರಂಗ. ಈ ಘಟನೆ ಹೇಗೆ ನಡೀತು ಅಂತ ನೀವೇ ಒಮ್ಮೆ ಊಹಿಸ್ಕೊಳ್ಳಿ. ಮರುದಿನ ಆಫೀಸ್ನಲ್ಲಿ ಎಲ್ಲರೂ ಸೇರಿದ್ದಾರೆ. ಆಗ ಸೀತಾ ಯಾರಿಗೂ ಯಾವ ಮುನ್ಸೂಚನೆಯನ್ನು ಕೊಡದೆ ಏಕ್ದಮ್ ಒಂದು ರಹಸ್ಯ ವಿಡಿಯೋವನ್ನ ಪ್ಲೇ ಮಾಡ್ತಾಳೆ. ಆ ವಿಡಿಯೋದಲ್ಲಿ ಮ್ಯಾನೇಜರ್ ರಾಘವ ಆಡಿದ ಪ್ರತಿಯೊಂದು ಕೆಟ್ಟ ಮಾತುಗಳು ಕ್ಲಿಯರ್ ಆಗಿ ರೆಕಾರ್ಡ್ ಆಗಿರುತ್ತೆ. ಅಲ್ಲಿದ್ದ ಪ್ರತಿಯೊಬ್ಬರಿಗೂ ದೊಡ್ಡ ಆಘಾತ. ತನ್ನ ಅಧಿಕಾರದ ದರ್ಪ ತೋರಿಸಿದ್ದ ಮ್ಯಾನೇಜರ್ನ ಅಸಲಿ ಮುಖ ಎಲ್ಲರ ಮುಂದೆ ಬೆತ್ತಲಾಗುತ್ತೆ. ಅವಮಾನದಿಂದ ಆತ ತಲೆ ತಗ್ಗಿಸ್ತಾನೆ. ಇದು ಸತ್ಯಕ್ಕೆ ಸಿಕ್ಕ ಅಂತಿಮ ಗೆಲುವು. ಇದು ಆಕೆಯ ಅಂತಿಮ ವಿಜಯ ಹಾಗೂ ಸ್ವಗೌರವದ ಘೋಷಣೆ. ಇಲ್ಲಿ ನಾವು ನಿಜಕ್ಕೂ ಕಲಿಬೇಕಾದ ಒಂದು ಪಾಠ ಇದೆ. ಸೀತಾ ಬಹಳ ಅದ್ಭುತವಾಗಿ ಹೇಳ್ತಾಳೆ, ನಾನು ಬಡವಳಾದರೂ ನನ್ನ ಮಾನ ಮೌಲ್ಯ ದೊಡ್ಡದು ಅಂತ. ಈ ಒಂದೇ ಒಂದು ವಾಕ್ಯ ಇಡೀ ಶೋಷಣಾ ವ್ಯವಸ್ಥೆಯ ವಿರುದ್ಧದ ಪ್ರಬಲ ಧ್ವನಿಯಾಗಿ ಕೇಳಿಸ್ತೆ. ಬಡತನ ಅಂದ್ರೆ ನಮ್ಮ ಘನತೆಯನ್ನ ಮಾರ್ಕೊಳ್ಳೋದಲ್ಲ ಅಂತ ಆಕೆ ಇಡೀ ಜಗತ್ತಿಗೆ ಸಾರಿ ಹೇಳಿದ್ಲು. ಅವಳ ಈ ಗಟ್ಟಿಯಾದ ಮಾತು ಕೆಲಸದ ಜಾಗದಲ್ಲಿ ಎದುರಾಗುವ ಯಾವುದೇ ಶೋಷಣೆಗಳಿಗೆ ಒಂದು ಪರ್ಫೆಕ್ಟ್ ಆದ ಉತ್ತರ. ಈ ಹೋರಾಟದ ನಂತರ ಸಿಕ್ಕಿದ್ದು ನಿಜವಾದ ಗೌರವ ಮತ್ತು ಪ್ರೀತಿ, ಆಕೆಯ ಧೈರ್ಯದ ಪ್ರತಿಫಲ. ತನ್ನ ಆತ್ಮಗೌರವಕ್ಕಾಗಿ ನಿಂತ ಮೇಲೆ ಅವಳ ಜೀವನ ಹೇಗೆ ಸಂಪೂರ್ಣವಾಗಿ ಬದಲಾಯಿತು ನೋಡಿ. ಆಕೆಗೆ ಒಂದು ಒಳ್ಳೆ ಹೊಸ ಕೆಲಸ ಸಿಕ್ತು, ಜೊತೆಗೆ ಸಮಾಜದಲ್ಲಿ ಹಿಂದೆಂದೂ ಕಾಣದ ಹೊಸ ಗೌರವ ಕೂಡ ಸಿಕ್ತು. ಅಷ್ಟೇ ಅಲ್ಲ, ಅವಳ ಈ ಸತ್ಯ ಮತ್ತು ಧೈರ್ಯವನ್ನ ನಿಜವಾಗ್ಲೂ ಮೆಚ್ಚುವ ಒಬ್ಬ ಅದ್ಭುತ ವ್ಯಕ್ತಿಯ ಪರಿಚಯ ಆಗುತ್ತೆ. ಆ ಮೂಲಕ ಅವಳಿಗೆ ನಿಜವಾದ ಪ್ರೀತಿ ಕೂಡ ಒಲಿದು ಬರುತ್ತೆ. ಶೋಷಣೆಯನ್ನ ಧಿಕ್ಕರಿಸಿ ಹೊರಬಂದ ಅವಳಿಗೆ ಲೈಫ್ ಒಂದು ಪಾಸಿಟಿವ್ ಆದ ಹೊಸ ದಾರಿನೇ ತೋರಿಸ್ಕೊಡ್ತು. ಈ ವಿವರಣೆಯನ್ನ ಮುಗಿಸೋಕ್ಕೂ ಮುಂಚೆ ನಾವು ಆಳವಾಗಿ ಯೋಚಿಸಬೇಕಾದ ಈ ಸಂದೇಶವನ್ನ ಒಮ್ಮೆ ಗಮನಿಸಿ. ಜೀವನದಲ್ಲಿ ಅವಕಾಶ ಕೊಡೋರು ಹಲವರು, ಆದರೆ ಗೌರವ ಕೊಡೋರು ಮಾತ್ರ ನಿಜವಾದವರು. ಇದು ಬರೀ ಕತೆ ಅಲ್ಲ, ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆ. ಯಾವುದೋ ಒಂದು ನಕಲಿ ಅವಕಾಶಕ್ಕಾಗಿ ನಮ್ಮ ಘನತೆಯನ್ನ ನಾವು ಎಂದಿಗೂ ಬಿಟ್ಕೊಡ್ಬಾರ್ದು. ಅಧಿಕಾರ ಮತ್ತು ಶೋಷಣೆಯ ನಡುವೆ ಇರೋ ಈ ತೆಳುವಾದ ಗೆರೆಯನ್ನ ನಾವು ಯಾವಾಗ ಗುರುತಿಸಲು ಕಲಿತೀವಿ ಅನ್ನೋದೇ ಈಗ ನಮ್ಮ ಮುಂದಿರೋ ಅತಿ ದೊಡ್ಡ ಪ್ರಶ್ನೆ. ಯೋಚನೆ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೇನರ್ನೊಂದಿಗೆ